ನಮ್ಮ ಕೆಮಿಸ್ಟ್ರಿ, ನಮ್ಮ ಹಾರ್ಮೋನ್ಸು, ನಮ್ಮ ಜೆನೆಟಿಕ್ ಎಕ್ಸ್ಪೀರಿಯನ್ಸು ಇವೆಲ್ಲನೂ ಕೂಡ ನಾವು ಏನು ಯೋಚನೆ ಮಾಡ್ತೀವಿ, ಏನು ಭಾವಿಸ್ತೀವಿ, ನಮ್ಮ ಆ್ಯಕ್ಷನ್ ಏನು, ಥಾಟ್, ಫೀಲಿಂಗ್, ಆ್ಯಕ್ಟ್ ಮೇಲೆ ನಮ್ಮ ಪರ್ಸನಾಲಿಟಿ ಬರುತ್ತೆ. ಆಯಿತಾ? ಆ ಪರ್ಸನಾಲಿಟಿ ಏನಿದೆ ಅದೇನು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅದೇ ಪರ್ಸನಲ್ ರಿಯಾಲಿಟಿ ಆಗುತ್ತೆ. ನಮಗೆ ರಿಯಾಲಿಟಿ ಅದೇನೇನೆ ಪರ್ಸನಲ್ ರಿಯಾಲಿಟಿ. ನಾನು ನಂಬಿದ್ದು ನಾನು. ಇವಾಗ ನಮ್ಮದು ಗೊತ್ತಾದ ಮೇಲೆ ಕಾನ್ಷಿಯಸ್ ಆಗಿ ನಮ್ಮ ಅನ್ಕಾನ್ಷಿಯಸ್ನ ತಿಳ್ಕೊಂಡ್ರೆ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಹ್ಯಾಬಿಚುವಲ್ ಮೈಂಡ್. ಒಂದು ಪರ್ಸನಾಲಿಟಿನ ರಿಜಿಡ್ ಪರ್ಸನಾಲಿಟಿ ಮಾಡಿಬಿಟ್ಟಿದೆ ಅದು. ನಿಮ್ಮ ಥಿಂಕಿಂಗು, ಫೀಲಿಂಗು, ಆ್ಯಕ್ಷನ್ನು ಬದಲಾಗಬೇಕಾದ್ರೆ ಸುಲಭವಾಗಿ ಬದಲಾಗಲ್ಲ. ಪುನಃ ಅದೇ ಮಾಡ್ತೀರ ಅಭ್ಯಾಸದ ಮೇಲೆ. ಅದಕ್ಕೆ ನಮಗೆ ಕಾನ್ಷಿಯಸ್ ಆದರೆ ನಮ್ಮ ಅನ್ಕಾನ್ಷಿಯಸ್ನೆಸ್ ಬಗ್ಗೆ ಆವಾಗ ನಾವೇನು ಮಾಡೋದು, ನೆಗೆಟಿವಿಟಿ ಇರೋ ಜನಗಳ ಜೊತೆನೇ ಹೋಗದೇ ಇದ್ದರೆ ನಾವೇ ನಮ್ಮ ಸರ್ಕಮ್ಸ್ಟೆನ್ಸಸ್ನ ಅವಾಯ್ಡ್ ಮಾಡಿಕೊಂಡು ನಾವು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಬದಲಾಗೋಕ್ಕೆ ಭಾಳ ದೊಡ್ಡ ರೆಸೊಲ್ಯೂಷನ್ ತೊಗೊಂಡ್ರೆ ಆವಾಗ ನಾವು ಕಾನ್ಷಿಯಸ್ ಆಗಿರ್ತೀವಿ. ನಮ್ಮ ಅನ್ಕಾನ್ಷಿಯಸ್ನೆಸ್ ಬಗ್ಗೆ ಚೇಂಜ್ ಆಗೋದಕ್ಕೆ ನಾವು ಗಮನ ಕೊಡ್ತೀವಿ. ಆ ಮಾಡಿಫೈ ಆಗೋಕ್ಕೆ ಸಾಧ್ಯ ಇದೆ. ಆಟೋಮ್ಯಾಟಿಕ್ಕಾಗಿ ಪ್ರತಿ ನಿಮಿಷ ನಾವು ನಮ್ಮನ್ನು ಗಮನಿಸ್ತಾ ಇರ್ತೀವಿ. ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ನಮ್ಮ ಡಿಸಿಪ್ಲಿನ್ಗಳು ಚೇಂಜ್ ಆಗುತ್ತೆ. ಪುನಃ ತಪ್ಪು ಮಾಡಿದ್ರೆ ರಿಯಲೈಸೇಷನ್ ಆಗ್ತಾ ಇರುತ್ತೆ. ಇದನ್ನು ಆತ್ಮ ಸಂಶೋಧನೆ ಅಂತ ಹೇಳೋದು.